ಇವಾಗ ನಾವು ಗಂಡಸು ಒಯ್ತೀವಿ ಏನಿವಾಗ ನಿಂಗೆ ಒಪ್ಕ ಒಯ್ತೀವಿ ಅಂತ ಏನಿವಾಗ ಒಯ್ತೀವಿ ಏನಿವಾಗ ಅವ್ನ್ ಫ್ರೆಂಡೇ ಇಲ್ಲ ಅಂತ ಹೇಳ್ತಾನಲ್ಲ ಮಾರಯ್ಯ. ಯಾಕೆ ಮರ ಎದ್ರಕತೆ ನೀನು ಹೆಂಗ್ಸ್ಕೆ ನೀನು ಹೇಳು ಒಯ್ತೀವಿ ಏನು ಏನಿವಾಗ ಹೋದ್ರೆ ಏನ್ ತಪ್ಪು? ಯಾವನಾರ ಆಯ್ತೀನಿ ಒಯ್ತೀನಿ ಏನು ಯಾಕೆ ಎದ್ರಕೆ ನಿನ್ಗೆ ಒಯ್ತೀವಿ ಕಣೆ ಏನೇ ಇವಾಗ ಈಗ್ಲೂ ಒಯ್ತೀವಿ ಬಂದ್ಬಿಡ ಇದತ್ರ. ಗೊತ್ತಿಲ್ಲ ನೀವು ಯಾರು ಅಂತ. ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್ ಅಶ್ವಿನ್ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸಾಕಾಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಶುರು ಮಾಡ್ತಾ ನನಗೆ ಮಹಾದೇವ ಸ್ವಾಮಿ ಅನ್ನೋರು ಮೆಸೇಜ್ ಮಾಡಿದರೆ ಬೆಂಗಳೂರಿನಲ್ಲಿ ರಾಕೇಶ್ ಅನ್ನೋರು ಆಟೋ ಡ್ರೈವರ್ ಅಂತೆ, ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ನನ್ನ ಫ್ರೆಂಡು ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಬ್ಬನೇ ಟ್ರ್ಯಾಪ್ ಮಾಡೋದಕ್ಕಿಂತ ನಿಮ್ಮೆಲ್ಲರಿಗೂ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಲ್ಲ ನನ್ನ ಜೊತೆ ಟ್ರ್ಯಾಪ್ ಮಾಡ್ಬೋದು. ಸೊ ಇವತ್ತು ನನ್ನ ಜೊತೆ ಪವಿತ್ರ ಅವರಿದ್ದಾರೆ. ಸೊ ಪವಿತ್ರ ಅವರು ನಾವು ಸೇರಿ ಈಗ ರಾಕೇಶ್ಗೆ ಟ್ರ್ಯಾಪ್ ಮಾಡ್ತಾ ಇದ್ದೀವಿ. ಫಸ್ಟ್ ನಾನು ಪವಿತ್ರ ಕಾಲ್ ಮಾಡ್ತಾ ಇದ್ದೀನಿ, ಬನ್ನಿ. ಹಲೋ, ನಮಸ್ಕಾರ ಪವಿತ್ರ ಅವರೇ. ನಮಸ್ತೆ ಸರ್. ಹೆಂಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ನಾನು ಸಖತ್ತಾಗಿದ್ದೀನಿ. ಸೈಕ್ ಸುಮಿತ್ರ ಅವ್ರಿಗೆ ಫೋನ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದೀರಾ. ನಾನು ಇನ್ನೂ ಅದೇ ಇದರಲ್ಲೇ ಇದ್ದೀನಿ ಅಂದರೆ ಯಾವುದದು? ಅದೇ ಹಂಗಲ್ಲಿದ್ದೀನಿ ಅಂತ. ಬೇರೆಯವ್ರಿಗೆ ಯಾರಿಗೆ ಯಾವ ಥರ ಮಾಡೋದು, ಟ್ರ್ಯಾಪ್ ಮಾಡೋದು, ಯಾವ ಥರ ಮತ್ತೆ ಕಾಮಿಡಿ ಮಾಡೋದು. ಸೂಪರ್. ಸೊ ಇವತ್ತು ನಮಗೆ ಮಹಾದೇವ ಸ್ವಾಮಿ ಅನ್ನೋರು ಮೆಸೇಜ್ ಮಾಡಿದರೆ, ರಾಕೇಶ್ ಅಂತ ಇವರು ಆಟೋ ಡ್ರೈವರ್ ಅಂತೆ, ಇವ್ರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಓಕೆ ಸರ್, ಮಾಡೋಣ, ಮಾಡಿ ಸರ್ ಕಾಲ್. ರಾಕೇಶ್ಗೆ ನಾನು ಕಾಲ್ ಮಾಡಿ ಡೈರೆಕ್ಟ್ ನಿಮಗೆ ಕನೆಕ್ಟ್ ಮಾಡಿಬಿಡ್ತೀನಿ, ನೀವು ಉಂಟು ಅವರು ಉಂಟು, ಓಕೆನಾ? ಓಕೆ ಸರ್, ಓಕೆ ರೆಡಿ. ಬನ್ನಿ ಕಾಲ್ ಮಾಡುವ ರಾಕೇಶ್ಗೆ. ಹಲೋ, ರಾಕೇಶ್ ಅಣ್ಣ ಮಾತಾಡ್ತಿರೋದು? ಹೌದು. ಅಲ್ಲ, ನೀವು ಮಾತ್ರ ಹೋಗಿ ಎಣ್ಣೆ ಕುಡಿಬೇಕು. ಏನಕ್ಕೆ ಈ ತರ ಎಲ್ಲ ಮಾಡ್ತೀರಾ ನೀವು? ಏನಕ್ಕೆ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಈ ತರ ಎಣ್ಣೆ ಕುಡ್ಸ್ಕೊಂಡ್ ಬರ್ತೀರಾ? ಯಾರು ನೀವ್ಯಾರು? ಅಲ್ಲ, ನೀವ್ ಈ ತರ ಮಾಡಿದ್ರೆ ಸರಿನಾ? ನೀವ್ ಯಾರು ಹೇಳಿ, ನೀವ್ ಏನಂತ ಹೇಳಿ ಅವಾಗ ಮಾತಾಡೋದು. ನೀವು ಫೋನ್ ಮಾಡ್ಬಿಟ್ಟು ಯಾರನ್ನ ಕರ್ಕೊಂಡು ಹೋಗಿದ್ದೀರಾ ಅಂತ ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ. ಅಲ್ಲ ಅಣ್ಣ, ನಿಮ್ಗೆ ಹೆಂಡತಿ ಮಕ್ಳು ಇಲ್ವಾ ಅಣ್ಣ? ಫಸ್ಟ್ ಅದು ನಮ್ಗೂ ಹೆಂಡತಿ ಮಕ್ಳು ಅವ್ರೆ ಎಲ್ಲ ಅವ್ರೆ, ನಾವ್ ಎಣ್ಣೆನೆ ಕುಡಿಯಲ್ಲ. ನೀವ್ ಯಾರು ಹೇಳ್ರಿ? ಸರಿ, ಎಣ್ಣೆನೆ ಕುಡಿದೇನೆ ನಮ್ಮ ಯಜಮಾನ್ರು ಡೈಲಿ ಎಣ್ಣೆ ಕುಡ್ಕೊಂಡ್ ಬರ್ತಾರ ನಿಮ್ ಜೊತೆ ಹೋಗ್ಬಿಟ್ಟು? ಯಾರು ನೀವ್ ಯಜಮಾನ್ರು? ಶ್ರೀನಿವಾಸ್ ಅನ್ನೋರು ನಿಮ್ಗೆ ಗೊತ್ತಿಲ್ವಾ? ಅಕ್ಕ, ನೀವ್ ಯಾರು ನನ್ಗೆ ಗೊತ್ತಿಲ್ಲ. ನಾನು ಯಾರು ರಾಕೇಶ್ ಅಂತ ಮಾತಾಡ್ತಾ ಇದ್ದೀರಾ ನೀವು? ನೀವ್ ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು. ನೀವ್ ಗೊತ್ತಿಲ್ದೇನೆ ನಿಮ್ ನಂಬರ್ ನಾನು ತಗೊಂಡ್ಬಿಡಕ್ಕಾಗತ್ತಾ? ನಮ್ಮ ಯಜಮಾನ್ರ ಫೋನ್ ಇಂದಾನೆ ನಿಮ್ ನಂಬರ್ ತಗೊಂಡಿದೀನಿ. ಇಲ್ಲ, ನನ್ಗೆ ಗೊತ್ತಿಲ್ಲ ಶ್ರೀನಿವಾಸ್ ಅಂದ್ರೆ ಯಾರು ಅಂತ. ಡೈಲಿ ಎಣ್ಣೆ ಕುಡಿಯಕ್ಕೆ ನಿಮ್ ಜೊತೆನೆ ಹೋಗೋದವ್ರು, ನಂಗೆ ಗೊತ್ತು. ಇಲ್ಲ, ನೀವ್ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಾನು ಯಾರು, ಯಾವ ಹೇಳಿ ನಂದು? ಎಷ್ಟ್ ದಿನದಿಂದ ಈ ತರ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ನೀವು? ತಾಯಿ, ನೀವ್ ಯಾರಂತ ಹೇಳಿ ಮೊದ್ಲು. ಯಾವ ಶ್ರೀನಿವಾಸ ಯಾರು ಅಂತ ಹೇಳಿ. ಅಲ್ಲ ಅಣ್ಣ, ಇಷ್ಟೊಂದು ಕುಡ್ಸಿದ್ರೆ ಒಂದ್ ಸಂಸಾರ ಹಾಳಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಲ್ವಾ? ನನ್ ಸಂಸಾರ ಇಲ್ಲ, ನಾನ್ ದಿನ ಕುಡಿತೀನಾ? ನೀವ್ ಬೇಕಾದ್ರೆ ದಿನ ಕುಡೀರಿ, ನಮ್ಮ ಯಜಮಾನ್ರನ್ನ ಯಾಕಪ್ಪ ಯಾರು ಅಂತ ಹೇಳ್ಬಿಟ್ಟು ಆಮೇಲೆ ಮಾತಾಡು. ನಮ್ಗೆ ಕೇಳಿದ್ರೆ ನೀನು ಫೋನ್ ಮಾಡ್ಬಿಟ್ಟು ಯಾರು ನೀನು ಅಂತ. ಯಾರು ಶ್ರೀನಿವಾಸ ಅಂತ ನನ್ಗೆ ಗೊತ್ತೇ ಇಲ್ಲ. ನಾನ್ ಶ್ರೀನಿವಾಸ ಅಂತ ನನ್ ಫ್ರೆಂಡೇ ಇಲ್ಲ. ನೀವು ಇಲ್ದೇನೆ ಅವ್ರನ್ನ ಡೈಲಿ ಕರ್ಕೊಂಡೋಗಿ ಎಣ್ಣೆ ಕುಡಿಸ್ತಾ ಇದ್ದೀರಾ? ಮೇಡಮ್, ನೀವ್ ಯಾರಂತಾನೆ ಗೊತ್ತಿಲ್ಲ. ನನ್ನ ಹತ್ರ ಶ್ರೀನಿವಾಸ ಅಂತ ಗೊತ್ತೇ ಇಲ್ಲ. ದೇವರನ್ನ ನಂಗೆ ಗೊತ್ತಿಲ್ಲ. ಅಲ್ಲ, ನಿಮ್ಮ ಹತ್ರ ಏನಂತ ಹೇಳ್ಕೊಂಡವ್ರು ನಂಗೆ ಗೊತ್ತಿಲ್ಲ. ನೀವ್ ಇಲ್ದೇನೆ ನಿಮ್ ಫ್ರೆಂಡ್ ಡೈಲಿ ಕಾಲ್ ಮಾಡಿರೋ ಲಿಸ್ಟ್ ನಂಬರ್ ಐತೆ. ಅದಾಕ ನೀವು ಯಾರು ಶ್ರೀನಿವಾಸ್? ನಮ್ ತಾಯಂಗೂ ಗೊತ್ತಿಲ್ಲ ಶ್ರೀನಿವಾಸ್ ಅಂದ್ರೆ ಯಾರು ಅಂತ. ಅಲ್ಲ, ನೀವ್ ಆಣೆ ಇಕ್ಕರ್ತಿ ನಾನು ನಂಬಿಡ್ಬೇಕಾ? ಡೈಲಿ ಜೊತೆಲಿರೋ ಫೋಟೋ ಎಲ್ಲ ಐತೆ, ಎಣ್ಣೆ ಕುಡಿತಾರ ಫೋಟೋ ಐತೆ. ನಾನು ಅಲ್ಲ, ನೀನ್ ಸಾಬೀತ್ ಮಾಡ್ಬಿಟ್ರೆ ನಾವ್ ನಿಮ್ ಯಜಮಾನ್ರ ಜೊತೆ ಇದ್ದೀವಿ ಅಂತ ನೀವ್ ಹೇಳದ್ ಕೆಲಸ ನಾನು ಮಾಡ್ಕೊಬಿಡ್ತೀನಿ. ಅಣ್ಣ, ಕುಡ್ದು ವಾಶ್ರೂಮ್ ಅನ್ಕೊಂಡು ಫ್ರಿಜ್ ಒಳಗಡೆ ಹೋಗಿ ರಿಸರ್ಚ್ ಮಾಡವ್ರೆ. ನಿಮ್ಗೆ ಅಷ್ಟು ಗೊತ್ತಾಗಲ್ವಾ? ಎಷ್ಟು ಕುಡಿಸ್ಬೇಕು ಅಂತ ಗೊತ್ತಾಗಲ್ವಾ? ಅಮ್ಮ, ಹೇಳೋದಕ್ಕೆ ಕೇಳು. ನೀ ಯಾರು ನನ್ಗೆ ಯಾವನ್ನೂ ಗೊತ್ತಿಲ್ಲ, ಯಾವ ಶ್ರೀನಿವಾಸ್ ಅನ್ನೋ ಗೊತ್ತಿಲ್ಲ. ಮಾಡಿದ್ರಿ ಫೋನ್ ಮಾಡ್ತೀನಿ. ಅಲ್ಲ, ಗೊತ್ತಿಲ್ದೇನೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಡೈಲಿ? ಯಾವನ್ನ ಕರ್ಕೊಂಡು ಹೋಗ್ಲಿಲ್ಲ. ನನ್ನ ಹತ್ರ ದುಡ್ಡು ಮಡ್ಗಮ್ಮ, ಸುಮ್ಮನೆ ತಲೆ ಕಷ್ಟ. ಹಲೋ ಅಣ್ಣ, ಏನ್ ಕಾಲ್ ಕಟ್ ಮಾಡ್ತೀರಾ ನೀವು? ಯಾರು ಹೇಳ್ರಿ ನೀವು? ನಾನ್ ಕೇಳಿದ ತಕ್ಷಣನೇ ನಿಮ್ಗೆ ಈ ತರ ಆಗೋಗ್ಬಿಡ್ತಲ್ಲ. ಡೈಲಿ ನಾವ್ ಅನ್ಭವಿಸ್ತಾ ಇರೋರು ಯಾವ ತರ ಅನ್ಭವಿಸ್ತಾರ ಬೇಡ. ಒಂದ್ ನಿಮಿಷ ಇರ್ರಿ. ಯಾರು ನೀವು? ಯಾರು ಶ್ರೀನಿವಾಸ್? ನಮ್ ಶ್ರೀನಿವಾಸ್ ಅಂತ ಫ್ರೆಂಡೇ ಇಲ್ಲ ಕಣ್ರಿ. ಅಲ್ಲ, ಬೆಳಿಗ್ಗೆ ಆಯ್ತು ಅಂದ್ರೆ ಪಕ್ಕದ ಮನೆಯವ್ರು ನಮ್ ಜೊತೆ ಜಗಳ ಮಾಡ್ತಾರೆ ಗೊತ್ತಾ? ನೈಟ್ ಎಲ್ಲ ಫುಲ್ ಟೈಟ್ ಆಗಿ ಬಂದ್ಬಿಡೋದು, ಹೋಗಿ ನಮ್ಮನೆ ಅಂತ ಅವ್ರ ಮನೆ ಡೋರ್ ತಟ್ಟೋದು. ಎಷ್ಟು ಅಂತ ಕುಡ್ತೀರಾ ನೀವುನು? ಇರ್ರಿ ಹಂಗೆ ಒಂದ್ ನಿಮಿಷ ಇರಿ. ನೀವು ನಾನೇ ಅವ್ರ ಕಾನ್ಫರೆನ್ಸ್ ಆಗ್ತೀನಿ, ನಮ್ಮ ಯಜಮಾನ್ರ ಜೊತೆ ನೀವೇ ಮಾತಾಡಿ. ಹಲೋ ಮಾತಾಡ್ರಿ. ಎಣ್ಣೆ ಗಾಡಿ ನಿಮ್ ಫ್ರೆಂಡ್ ಲೈನಲ್ಲಿ ಅವ್ರೆ. ಯಾವ ಎಣ್ಣೆ ಗಾಡಿ? ನನ್ನ ಹೆಂಡತಿ ಜೊತೆ ಯಾರು ನೀವು ಮಾತಾಡ್ತಿರೋದು? ನೀನ್ ಯಾವನ್ ಹೇಳಪ್ಪ? ನೀನು ಹಿಂಗ್ ಮಾತಾಡ್ತಾ ಇದೀಯಲ್ಲ ನೀನು.
ಈಗ ಅವ್ರು ಅದೇನೋ ಇದ್ ಕೇಳ್ತಾರೆ ಹೇಳು, ಏನೋ ಯಾರೋ ನಮ್ ಯಜಮಾನ್ ಕರ್ಕೊಂಡು ಡೈಲಿ ಕುಡಿತೀಯಲ್ಲ ಯಾರು ಅಂತ ಕೇಳ್ತಾವ್ರೆ. ಯಾರು ಇವನ ಮಾತಾಡ್ತಿರೋದು? ರಾಕಿ? ರಾಕಿ. ಯಾರು ರಾಕಿ? ಏನಕ್ಕೆ ಮಾಡೋಳೆ ನಿನ್ಗೆ ಫೋನು? ಅದ್ಯಾರೋ ನಮ್ ಗಂಡನ್ ದಿನ ಕರ್ಕೊಂಡು ಎಣ್ಣೆ ಕುಡಿತೀಯಲ್ಲ, ಯಾಕೆ ನಿಮ್ಗೇನ್ ಮಕ್ಳು ಮರಿಲ್ಲ ಅಂತ ಬಾಯಿಗೆ ಬಂದಂಗ್ ಬೈತಾವ್ರಿ. ಅವ್ರು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಇವಳೆ ಹೇಳ್ರಿ. ಇವನ್ ನಂಬರ್ ಹೆಂಗ್ ಸಿಕ್ತು ನಿನ್ಗೆ? ಹೆಂಗ್ ಸಿಕ್ತು? ನೀನ್ ಫೋನಲ್ಲಿ ತಗೊಂಡೆ ನಾನು. ನನ್ ಪರ್ಮಿಷನ್ ಇಲ್ದೆ ಇನ್ನೊಂದ್ಸಲ ಫೋನ್ ಮುಟ್ಟಿದ್ರೆ ನಿನ್ ಕೈ ಕಟ್ ಮಾಡ್ಬಿಡ್ತೀನಿ ನಿನ್ಗೆ. ಏನಿವಾಗ ಫೋನ್ ಮಾಡಿದಿಲ್ಲ ಏನಾಗಬೇಕು? ನನಗೂ ಕಾನ್ಫರೆನ್ಸ್ ಹಾಕಿದಿಲ್ಲ, ಏನಾಗಬೇಕು ಈಗ? ಅಲ್ಲ ಅವರೇ ಮಾಡಿರೋದು. ನಾನು ನಿನ್ನ ದಿನ ಕರ್ಕೊಂಡು ಹೋಗಿ ಕುಡಿಸ್ತೀನಂತ ಯಾರು ಅಂತಾನೆ ಗೊತ್ತಾಯ್ತಲ್ಲ ನಿಂಗೆ. ನಾನು ಇವಾಗ ನಾವು ಗಂಡ್ಸು ಹೋಯ್ತಿವಿ ಏನಿವಾಗ ನಿಂಗೆ? ಒಪ್ಕೊ ಹೋಯ್ತಿವಿ ಅಂತ. ಏನಿವಾಗ ಹೋಯ್ತಿವಿ? ಏನಿವಾಗ? ಅವ್ನ್ ಫ್ರೆಂಡೇ ಇಲ್ಲ ಅಂತ ಹೇಳ್ತಾನಲ್ಲ ಮಾರಯ್ಯ. ಯಾಕೆ ಮರ ಎದ್ರಕತೆ ನೀನು? ಹೆಂಗ್ಸ್ಕೆ ನೀನು ಹೇಳು. ಹೋಯ್ತಿವಿ ಏನೋ? ಏನಿವಾಗ ಹೋದ್ರೆ ಏನ್ ತಪ್ಪು? ಅಲ್ಲ ನಾನೇ ಹೋಗಿದ್ದ, ನೀನ್ ಯಾರು ಅಂದ್ರೆ ನನ್ಗೆ ಗೊತ್ತಾಯ್ತಲ್ಲ. ಯಾವನಾರ ಆಯ್ತೀನಿ ಹೋಯ್ತೀನಿ ಏನೋ? ಯಾಕೆ ಎದ್ರಕೆ ನಿನ್ಗೆ? ಹೋಯ್ತಿವಿ ಕಣೆ. ಏನಿವಾಗ? ಈಗ್ಲೂ ಹೋಯ್ತಿವಿ. ಬಂದ್ಬಿಡ ಇದತ್ರ. ಯಾರಲ್ಲ ನೀವು? ನಮ್ಗೆ ಗೊತ್ತಿಲ್ಲ ನೀವು ಯಾರು ಅಂತ. ಅಲೋ, ನಿಮ್ ನಂಬರ್ ಸುಮ್ನೆ ಬಂದ್ಬಿಡುತ್ತಾ? ಇರೋಣ, ನಾನ್ ಕೇಳ್ತಾನ ನಿನ್ ಗಂಡ ನಾವ್ ಯಾರು ಅಂತ. ನಾನೇ ಎಣ್ಣೆನೆ ಕುಡಿಯಲ್ಲ ನಾನು. ಅವ್ನು ಯಾರು ಅಂತ ಕೇಳ್ತೀನಿ. ಗೊತ್ತಾಗುತ್ತೆ. ಕಟ್ ಮಾಡಿ ಫೋನ್ ಕಟ್ಟೆ ಮಾಡ್ಬಿಟ್ಟು ಸದ್ಯಕ್ಕೆ ಇವ್ರ ನಂಬರ್ ಯಾರು ಕಳ್ಸಿದಾರೆ ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕ್ಸೋಣ ಬನ್ನಿ ಈಗ. ಹಲೋ ಹಲೋ, ಯಾರು? ಮಾದೇಸ್ವಾಮಿ ಅವರ ಮಾತಾಡೋದು? ಹೌದು ಸರ್. ಯಾರು? RJ ಸುನಿಲ್ ಅಂತ ಹೇಳಿ ಮೆಸೇಜ್ ಕಳ್ಸಿದ್ರಾ ನೀವು? ಸರ್ ನಮ್ಮ ಫ್ರೆಂಡ್ ರಾಕೇಶ್ ಅಂದ್ಬಿಟ್ಟು. ಓಕೆ, ಈಗ ಕಾನ್ಫರೆನ್ಸ್ ಕಾಲ್ ಹಾಕಿ ರಾಕೇಶ್ ಅವ್ರಿಗೆ. ಸರಿ ಸರಿ ಮಾಡಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಫುಲ್ ಬಿಜಿ ಬತ್ತೈತೆ. ಯಾರೋ ಫೋನ್ ಮಾಡ್ಬಿಟ್ಟು ನನ್ ಗಂಡನೇ ಕರ್ಕೊಂಡ್ ಕುಡ್ಸಿ ಅಂತ ಬೈತಾಳಿರಲ್ಲ. ಅದ್ ಮಾತಾಡಿದ್ದು RJ ಸುನಿಲ್ ಅಂತ ಅಂದ್ಬಿಟ್ಟು ಅವರು. ಸುನಿಲ್? ಮೈಸೂರವರು. ಅವ್ರೇಕ್ ಮಾಡಿದ್ರಲ್ಲ? ನಾನ್ ನಂಬರ್ ಕೊಟ್ಟಿದ್ದೆ ಅದಕ್ಕೆ. ಸರಿ ಬಿಡಲೇ. ಹಲೋ ರಾಕೇಶ್. ಲೈನ್ ಇದಾರೆ ನೋಡು. ಹಲೋ, ನಮಸ್ಕಾರ. ನಮಸ್ತೆ ಸರ್. ಏನ್ ಸರ್ ನೀವು ಇಷ್ಟೊಂದು ಟೆನ್ಷನ್ ಆಗ್ಬಿಟ್ಟು ಈ ತರ ನೀವು ದುರ್ಯೋಧನ ಆಗ್ಬಿಟ್ರಿ? ಏನ್ ಕತೆ? ಹಂಗ ನಾವ್ ಗಾಡಿ ಓಡಿಸ್ತಾ ಇದೀವಿ. ನಾವ್ ಯಾರ ಜೊತೆನೂ ಹೋಗ್ಲೇ ಇಲ್ಲ. ಈಗ ಯಾರ ಜೊತೆನೂ ಹೋಗೋದೇ ಇಲ್ಲ. ಏನು ಯಾವಾಗ ಒಂದ್ ದಿನ ಕುಡಿದ ಅಷ್ಟೇ. ಅದ್ರಲ್ಲಿ ಇವ್ರು ಬೇರೆ ಮಕ್ಳಿಲ್ವಾ, ಹೆಂಡತಿ ಇಲ್ಲ. ಅದ್ರಪ್ಪ ಹಿಂಗೆಲ್ಲ ಬೈದ್ರ ಪಾಪ ಬಂದ್ಬಿಡ್ತು ನನ್ಗೆ. ಈಗ ನಂಬರ್ ಪೊಲೀಸರು ಕಳ್ಸ್ಬಿಟ್ಟಿದೀನಿ. ನಮ್ಗೇನ್ ಗೊತ್ತು? ಮಾದೇಸ್ವಾಮಿ ಅವರೇ ನಿಮ್ ನಂಬರ್ ಕಳ್ಸಿ ನಿಮ್ಗೆ ಬಕ್ರ ಮಾಡಕ್ ಹೇಳಿದ್ರು. ಓಕೆ ಸರ್, ನಾನ್ ನಿಮ್ದು ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ ಸರ್. ನಾನು ನೋಡ್ತಾ ನಂಬರ್ ಕಟ್ಬಿಟ್ರೆ ಮಾತಾಡ್ಬಿಟ್ಟಿದ್ದಲ್ಲ ಪರಿಚಯ ಕೇಳ್ಬೇಕಮ್ಮ. ನಾನೇನ ಮಾತಾಡ್ಬಿಟ್ಟಿದ್ದೇನೆ ಕತಿ. ಪವಿತ್ರ ಅವರೇ, ಹೆಂಗಿತ್ತು ಇವತ್ತಿನ ಟ್ರ್ಯಾಪ್? ಅಯ್ಯೋ ಸೂಪರ್ ಆಗಿತ್ತು. ಫುಲ್ ಸೀರಿಯಸ್ ತಗೊಂಡ್ಬಿಟ್ರಲ್ಲ, ನನ್ಗೆ ನಗುನು ತುಂಬಾ ಜಾಸ್ತಿ ಬರ್ತಾ ಇತ್ತು. ಆದ್ರೂ ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ಮಾತಾಡಿದ್ರಿ. ಥ್ಯಾಂಕ್ ಯು. ಇನ್ನ ಈ ತರ ವೆಜ್ ಅಂಡ್ ಟ್ರ್ಯಾಪ್ಗಳು ಮಾಡ್ತೀರಾ? ಓಕೆ ಓಕೆ ಸರ್. ಓಕೆ, ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಇವಾಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ನೀವು ಕೂಡ ಈ ಥರ ನನ್ನ ಜೊತೆ ಸೇರಿ ಟ್ರ್ಯಾಪ್ ಮಾಡ್ತೀರಂದರೆ ವಾಟ್ಸಪ್ ಮೆಸೇಜ್ ಮಾಡಿ 6363465868ಗೆ ಅಂತ ಹೇಳ್ತಾ ಮುಂದಿನ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಲವ್ ಯು ಆಲ್. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.